ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ. ಹೊಸ ಟಾಪನ್ನು ಹಾಕ್ಕೊಂಡು. ಈ ಡ್ರೆಸ್ ಬಂದು ನಾನು ಆಲ್ರೆಡಿ ಮೊನ್ನೆನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ರಿ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಬಟ್ಟೆ ತೊಗೊಳಕ್ಕೆ ಹೋದಾಗ ತೊಗೊಂಡಿರೋಂಥ ಟಾಪು ಆಲ್ರೆಡಿ ತೋರಿಸಿದ್ದೀನಿ ನಾನು ವಿಡಿಯೋದಾಗೂ ಈ ಟಾಪ್ನ. ಬಟ್ ವೇರ್ ಮಾಡಿರಲಿಲ್ಲ. ಹೊಸದು ನೋಡ್ರಿ, ಇದು ಹೊಸ ವರ್ಷದ ದಿವಸ ಹೊಸ ಟಾಪನ್ನು ಹಾಕ್ಕೊಳ್ಳೋಣ ಅಂತೇಳಿ ಹೊಸ ಟಾಪನ್ನು ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತಂದ್ರೆ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ನೋಡ್ರಿ. ಹೊಸ ವರ್ಷದ ದಿವಸ ದೇವಸ್ಥಾನಕ್ಕೆ ಹೋಗೋ ಮುಖಾಂತರ ಹೊಸ ವರ್ಷನ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ಇವತ್ತು ಪಕ್ಕದ ಮನೆಯವರು ಮತ್ತು ಇನ್ನು ಅವ್ರ ನೆಂಟರು ಬರ್ತಾರಂತ ನೋಡ್ರಿ. ಹಂಗಾಗಿ ಎಲ್ಲರೂ ಸೇರಿಕೊಂಡು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನೈನಾ ಬಂದು ಸ್ಕೂಲಿಗೆ ಹೋಗಿದ್ದಾಳೆ. ನೈನಾ ಬರಲಿಲ್ಲ ನೋಡ್ರಿ, ಅವಳದು ಸ್ಕೂಲ್ ಇತ್ತಲ್ವ. ಹಂಗಾಗಿ ಅವಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತೆ, ನಾನು ಹೋಗ್ತೀನಿ ಅಂತೇಳಿ ನ್ಯೂ ಇಯರ್ ಸೆಲೆಬ್ರೇಷನ್ ನಾನು ಅಲ್ಲಿ ಮಾಡ್ಕೊತೀನಿ ಅಂತೇಳಿ ಅವಳು ಸ್ಕೂಲಿಗೆ ಹೋದ್ಲು. ಇರಲಿಲ್ಲ ನಮ್ಮ ಮನೆಯವ್ರು ನೋಡ್ರಿ, ಅವರು ಹೆಂಗೆ ರೆಡಿಯಾಗಿದ್ದಾರೆ ಅಂತೇಳಿ. ಎಲ್ಲರೂ ಬೇಗನೆ ರೆಡಿ ಆದ್ವಿ. ನೈನನ್ನು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಕೇಳಲೇ ಇಲ್ಲ, ನನ್ನ ಮಾತೇ ಕೇಳಿಲ್ಲ ನೋಡ್ರಿ. ಇಲ್ಲ ಅಂದರೆ ಇಲ್ಲ, ನಾನು ಹೋಗಲೇಬೇಕು ಸ್ಕೂಲ್ಗೆ ಅಂತೇಳಿ ಸ್ಕೂಲ್ಗೆ ಹೋದ್ಲು ಅವಳು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ನಮ್ಮ ಮನೆಯವರು ಇಬ್ಬರೇ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನನ್ನ ಮಗಳನ್ನ ಬಿಟ್ಟು ನಾನು ಹಿಂಗೆ ಬೇರೆ ಕಡೆ ಆಚೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಟ್ಟಕ್ಕೆ ಹೊಂಟಿ ನೋಡ್ರಿ, ಸಿದ್ದಪ್ಪಾಜಿನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬರೀ ಹೋಗೋಣ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆಯಲ್ಲಿ. ಹೋಗಿ ಹೋಗಿ ಹಂಗೆ ಚಂದ ವರ್ಷ ಇಲ್ಲ ಹೋದ್ರನ ಫುಲ್ ಸುಸ್ತಾಯ್ತಲ್ವ. ಎಲ್ಲರೂ ಬಂದಿದ್ವಲ್ಲ, ಹಂಗಾಗಿ ಎಲ್ಲರೂ ಒಟ್ಟಿಗೆ ಬೆಟ್ಟನ ಹತ್ತಿದ್ವಿ ನೋಡ್ರಿ. ನಾನು ಭಾಳ ದಿವಸ ಆಯಿತು ಹತ್ತಬೇಕು ಅಂತ ಅನ್ಕೊತಾ ಇದ್ದೆ, ಬರೀ ಕೆಳಗಡೆನೆ ಬಂದು ಹೋಗೋದಾಗಿತ್ತು. ಈ ಸತಿ ಹತ್ತಿದ್ದೀವಿ ನೋಡ್ರಿ. ಹೊಸ ವರ್ಷದ ದಿನ ಸಿದ್ದಪ್ಪಾಜಿನ ಬೆಟ್ಟನ ಹತ್ತಿ ಇಳಿದ್ವಿ. ಖುಷಿ ಆಯಿತು, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹತ್ತಿದ್ವಿ. ಫ್ರೆಂಡ್ಸ್, ಇಲ್ಲಿ ಬೆಟ್ಟ ಹತ್ತಿ ಬಂದು ನೋಡ್ರಿ ಮೇಲೆ. ಎಲ್ಲರಿಗೂ ಗೊತ್ತಿರ್ತೈತೆ ಆಲ್ಮೋಸ್ಟ್ ಅಲ್ಲೂ, ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸಿದ್ದಪ್ಪಾಜಿಂದು ಪಾದ ಇದೆ ನೋಡ್ರಿ, ಪಾದಕ್ಕೇನೆ ಪೂಜೆನ ಮಾಡೋದು. ಇಲ್ಲೊಂದು ಪಾದ ಇದೆ, ಅಲ್ಲಿ ಮುಂದೆ ಅರ್ಚಕರು ಕೂತಾರ ನೋಡ್ರಿ, ಅಲ್ಲೊಂದು ಪಾದ ಐತೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಅಲ್ಲೊಂದು ಪಾದ, ಇಲ್ಲೊಂದು ಪಾದ, 2 ಪಾದ ಇದಾವು. ಪಾದಕ್ಕೇನೆ ಪೂಜೆ ಮಾಡ್ಕೊಳ್ಳೋದು ನೋಡ್ರಿ.
ಫ್ರೆಂಡ್ಸ್, ಇವಾಗ ದರ್ಶನ ಎಲ್ಲ ಮುಗೀತು ನೋಡ್ರಿ. ದರ್ಶನ ಮುಗಿಸ್ಕೊಂಡು ಮುಂದೆ ಬಂದಿದ್ದೀವಿ. ಇಲ್ಲಂತೂ ಈ ಪ್ಲೇಸ್ ನೋಡೋಕೆ 2 ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಫುಲ್ ಫೋಟೋಸ್ ತೆಕ್ಕೊಂತಿರ್ತಾರೆ. ಯಾಕಂದ್ರೆ ಫುಲ್ ಹೈಟಲ್ಲಿ ಇರ್ತೀವಿ ನೋಡ್ರಿ, ಬೆಟ್ಟದ ಮೇಲೆ ಇರ್ತೀವಲ್ಲ, ಹಂಗಾಗಿ ಫೋಟೋಸು ತುಂಬ ಚೆನ್ನಾಗಿ ಬರ್ತಾ, ನೋಡೋಕ್ಕೂ ಅಷ್ಟೇ ಕೆಳಗಡೆಯಿಂದ ಆ ಪ್ರಕೃತಿ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂಥರ ಸಮಾಧಾನ ಅನ್ನಂಗೆ ಅನಿಸುತ್ತೆ. ಏನೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಬಂದು ಹೋದರೆ ಅಷ್ಟು ಮೆಟ್ಲು ಹತ್ತಿ ಬಂದಿರ್ತೀವಿ ನಾವು, ಒಂಚೂರು ಕಾಲು ನೋವಾಗಲ್ಲ, ಸುಸ್ತು ಅನಿಸಲ್ಲ, ಏನೋ ಒಂಥರ ಎನರ್ಜಿ ಬಂದಂಗೆ ಆಗಿರುತ್ತೆ. ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ತೀನಿ ನಾನು. ಮತ್ತು ಇಲ್ಲಿ ನಮ್ಮ ಕಷ್ಟಗಳು ಏನೇ ಇರಲಿ, ಇಂತಿಷ್ಟು ಪೌರ್ಣಮಿ, ಇಂತಿಷ್ಟು ಅಮಾವಾಸ್ಯೆ ಅಂತ ಹರಕೆನ ಕಟ್ಕೊಂಡು ಬೆಟ್ಟ ಹತ್ತಿದ್ವಿ ಅಂತಂದ್ರೆ ನಾವೇನು ಅಂದ್ಕೊಂಡಿರ್ತೀವಿ ಎಲ್ಲನೂ ಆಗುತ್ತೆ. ನನಗೂ ಇದು ಆಗೈತೆ ಫ್ರೆಂಡ್ಸ್. ನಾನು ಎಷ್ಟೋ ಸತಿ ಅಂದ್ಕೊಂಡು ಈ ಬೆಟ್ಟನ ಹತ್ತಿದ್ದೀನಿ. ಇನ್ನೂ ನನ್ನ ಹರಕೆ ಐತೆ, ಬೆಟ್ಟ ಹತ್ತಬೇಕು. ಬಟ್ ಅದು ಯಾವಾಗ ಸಿದ್ದಪ್ಪ ಕೂಡಿಸ್ಕೊಡ್ತಾನೋ ಗೊತ್ತಿಲ್ಲ. ಕ್ಲಾರಿಟಿ ಚೆನ್ನಾಗೈತೆ ಅಂತ ಅಷ್ಟೇ. ಎಲ್ಲರೂ ಕುಂತಿದ್ರಾ ನೀವು? ಅಮ್ಮ ಈ ಕಡೆ ತಿರುಗ್ರಿ. ಯಾರು? ನಾವು ಕುಂತ್ಕೊಂಡೇ ಇರ್ಲಿಲ್ಲ. ಹೆಂಗೆ ಕಾಣಿಸುತ್ತೆ ನೋಡ್ರಿ ಪ್ಲೇಸ್ ಬೆಟ್ಟದ ಮೇಲಿಂದ. ಇವಾಗ ಮತ್ತೆ ವಾಪಸ್ ಕೆಳಗಿಳಿತಾ ಇದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು, ಫೋಟೋಸು ತೆಕ್ಕೊಂಡ್ವಿ, ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ಕೆಳಗಿಳಿತಾ ಇದ್ದೀವಿ. ಆ ಕಡೆಯಿಂದ ಹತ್ಕೊಂಬರೋದು, ಈ ಕಡೆಯಿಂದ ಕೆಳಗೆ ಇಳ್ಕೊಂಡು ಹೋಗೋದು ನೋಡ್ರಿ. ಎಷ್ಟು ಜನ ಬರ್ತಾರಂದ್ರೆ ಇವತ್ತು ಹೊಸ ವರ್ಷ ಅಂತ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ. ಪೌರ್ಣಮಿ ದಿವಸನೂ ಅಷ್ಟೇ ತುಂಬ ಜನ ಇರುತ್ತೆ. ಒಂದೊಂದು ಸತಿ ಫುಲ್ ರಶ್ ಇರುತ್ತೆ. ನಾವು ಹೋಗೋದೇ ಬೇಡ, ಅವ್ರವರೇ ಹತ್ತಿಸ್ಕೊಂಡು ಹೋಗ್ತಾರೆ, ಅಷ್ಟು ರಶ್ ಇರುತ್ತೆ ನೋಡ್ರಿ. ಕಾಲಿಡೋಕ್ಕೂ ಜಾಗ ಇರಲ್ಲ, ಆನಾಡಿ ರಶ್ ಇಲ್ಲಿರುತ್ತೆ. ನಾನು ನೆಕ್ಸ್ಟ್ ಪೌರ್ಣಮಿಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಬಂದಾಗ ತೋರಿಸ್ತೀನಂತೆ ಯಾನಾಡಿ ರಶ್ ಇರುತ್ತೆ ಪೌರ್ಣಮಿಗೆ ಇಲ್ಲಿ ಅಂತೇಳಿ. ಯಾರು ನಾವು ನೋಡಿ ಸ್ಲೋ ಆಗಿ ನಿಧಾನ ಕೇಳ್ಕೊಂಡು ಬರ್ತಾ ಇದ್ವಿ, ಬಡ ಬಡ ಬರ್ರಿ ಅಂತೇಳಿ. ಗಂಡು ಮಕ್ಕಳೆಲ್ಲ ಸ್ವಲ್ಪ ಅರ್ಜೆಂಟ್ ಮಾಡಾಕತ್ತಿದ್ರು. ನಾನು ಬೇಡ, ನಾನು ಬಂದೀನಿ ಇಷ್ಟಂತ. ನಾವು ಇಷ್ಟು ಜನ ಹೋಗಿದ್ದೀವಿ ನೋಡ್ರಿ ಬೆಟ್ಟಕ್ಕೆ. ಎಲ್ಲರೂ ಹತ್ತಿಳೋದು ಇಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ರಾಯ್ತು ಅಂತೇಳಿ ಕೂತ್ಕೊಂಡಿದ್ದೀವಿ. ಮತ್ತು ಹಂಗೆ ಒಂದು ಫೋಟೋಸ್ ತೆಕ್ಕೊಂಡ್ರಾಯ್ತು ಅಂತೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಫೋಟೋ ಮತ್ತು ಒಂದು ರೀಲ್ಸಿಗೂ ಆಗುತ್ತೆ ಅಂತೇಳಿ ವಿಡಿಯೋ ಮಾಡು ಅಂತೇಳಿ ನಾನು ಚಂದನ್ ಕೈಗೆ ಕೊಟ್ಟಿದ್ದೆ. ಅವನು ವಿಡಿಯೋ ಮಾಡ್ತಿದ್ದಾನೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಫೋಟೋ, ಒಂದು ವಿಡಿಯೋ. ಕೆಳಗಡೆ ಮುಟ್ಟಿರೋದಿಲ್ವಾ ಇದಕ್ಕೆ? ಇಲ್ಲ ಮೇಡಮ್, ಮುಟ್ಟಿರೋದಿಲ್ಲ. ದೊಡ್ಡದ್ರಲ್ಲಿ ಯಾವುದು ಅಷ್ಟೊಂದು ಚೆನ್ನಾಗಿ ದೊಡ್ಡದ್ರಲ್ಲ. ಅಮ್ಮ ಇಲ್ಲಿ ನೋಡಮ್ಮ, ಅಮ್ಮ ಅಮ್ಮಣಿ ಪೌರ್ಣಮಿ ಟೈಮಲ್ಲಿ ಹೆಂಗೆ ಅಂಗಡಿಗಳು ಬರ್ತಾವೆ ನೋಡ್ರಿ, ಅದೇ ಥರನೇ ಅಂಗಡಿಗಳಿದ್ದು ಇವತ್ತು. ವೆನೈಟಿ ಬ್ಯಾಗು, ಓಲೆ ಎಲ್ಲ ಇದ್ದು. ಒಂದು ಜೊತೆ ಓಲೆ ನೋಡಿರೈತೆ ಅಂತ ಅವರೆಲ್ಲ ತೊಗೊತಾ ಇದ್ರು. ನಾನು ನೋಡಿರೈತೆ ಅಂತೇಳಿ ನೋಡ್ತಾ ಇದ್ದೀನಿ ನೋಡ್ರಿ.
ಕಡಿಮೆ ತಾಳ್ರಿ ಯಾವ್ದು ಇವಾಗ ನಾವು ಪ್ರಸಾದಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಬಂದ್ರೆ ಮಿಸ್ ಮಾಡಂಗೆ ಇಲ್ಲ ಪ್ರಸಾದನ. ತುಂಬ ಚೆನ್ನಾಗಿರುತ್ತೆ. ಪೌರ್ಣಮಿ ದಿವಸಲ್ಲಿ ಮುದ್ದೆ ಅನ್ನ ಸಾಂಬಾರು ಇರ್ತೈತಿ. ಇವತ್ತು ಅನ್ನ ಸಾಂಬಾರು ಅಷ್ಟೇ ಇತ್ತು ನೋಡ್ರಿ. ಅನ್ನ ಸಾಂಬಾರು ಮಸ್ತಾಗಿತ್ತು. ಊಟನ ಮಾಡತ್ತೀವಿ. ಅದು ನೋಡ್ರಿ ಜೇನ್ಕಲ್ ಬೆಟ್ಟ. ಹೊಡಿರಿ ಅದಕ್ಕೆ ಹಾಕಿರ್ತಾರೆ. ಅದಕ್ಕೆ ಹಾಕಿರ್ತಾರೆ. ಹಾಕಂಗಿಲ್ಲ ಹೋಗಂಗಿಲ್ಲ. ಹುಳ್ಳೆಲ್ಲ ಇದು. ಹಾಂ ಹುಳಿ. ಇಲ್ಲ ಆಗಿಲ್ಲ ಇನ್ನು. ಅದಿನ್ನು ಇನ್ನೊಂದು 2 ತಿಂಗಳು. ಒಂದು ಬೆಳೆ ಬಂತಲ್ಲ ಈಗ. ಮೊನ್ನೆ ಹೋಗೈತಿ. ಒಂದು ಹಣ್ಣು ಆಗಿಲ್ಲ. ಇದು ಬೆಟ್ಟದ ಹಿಂದ್ಗಡೆ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೈನ ನ್ಯೂ ಇಯರ್ ಲುಕ್ಕು ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೋಗಿದ್ಲು ಸ್ಕೂಲಿಗೆ. ಬೆಳಿಗ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ರೆ ಆಗಿರಲಿಲ್ಲ. ನಂದು ಅರ್ಜೆಂಟ್ ಇತ್ತು ನೋಡ್ರಿ ಬೆಟ್ಟಕ್ಕೆ ಹೋಗೋದು. ಹಂಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಅವಳು ಬರಲಿಲ್ಲ ನಮ್ಮ ಜೊತೆಲಿ ಬೆಟ್ಟಕ್ಕೆ ಇವತ್ತು. ಅವಳು ಸ್ಕೂಲಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ರಂತ. ಹಾಗಾಗಿ ಮಾಡಲಿಲ್ವಾ? ಸರಿಯಾಗೈತೆ ನೈನಾ ನಿನಗೆ. ಸರಿಯಾಗೈತಿ ನಿನಗೆ. ನಾನು ಹೇಳಿದೆ ನೋಡ್ರಿ ಇವತ್ತೊಂದು ದಿವಸ ಬಿಡು ನೈನಾ ಸ್ಕೂಲು ಬೆಟ್ಟಕ್ಕೆ ಹೋಗೋಣ ಅಂತಂದ್ರೆ ಇಲ್ಲ ಆಗಲ್ಲ, ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಕೂಲಲ್ಲೇ ಮಾಡಬೇಕು ಅಂತೇಳಿ ಹೋದ್ಲು. ಹೇಳಿದ್ರಲ್ಲ ಮತ್ತೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಯಾಕೆ ಮಾಡಲಿಲ್ಲ? ನೋಡ್ರಿ ಮಾಡಲಿ. ಒಟ್ನಲ್ಲಿ ಡ್ಯಾನ್ಸ್ ಮಾಡ್ಕೊಂಡ್ ಬಂದಿರ ಅಷ್ಟೇ. ನಾವು ಮಜಾ ಮಾಡಿ ಬಂದಿರೋ ಬೆಟ್ಟ ಹತ್ತಿದ್ವಿ. ಸರಿ ನಿಂಗೆ ಖುಷಿಯಾ ಸ್ಕೂಲ್ಗೆ ಹೋಗಿದ್ದು? ಸರಿ. ನಂಗೆ ಫೀಲ್ ಆಗ್ತಿತ್ತು ನೋಡ್ರಿ ನೈನಾ ಬಿಟ್ಟು ಬಂದು. ಬೆಟ್ಟದಲ್ಲಿ ಪಾನಿಪುರಿ ಇರುತ್ತಾನು. ಬಿಟ್ಟು ಬಂದ್ವಿ ಅಂತ ನನಗೆ ಫೀಲ್ ಇತ್ತು. ಬಟ್ ನೈನಾ ನೋಡ್ರಿ ಫುಲ್ ಖುಷಿಯಾಗಿದ್ದಾಳೆ. ಲುಕ್ಕು ಹಿಂಗೈತೆ ನೋಡ್ರಿ. ಕೈ ಬಿಡಿ ಕೆಳಗೆ. ಈ ಥರ ದೀಪಾವಳಿ ಹಬ್ಬದ ದಿನ ಹಾಕೊಂಡಿದ್ದೆ ಇದನ್ನು ಲಂಗನ. ಇವತ್ತು ಹಾಕೊಂಡೋಗಿ ನೋಡ್ರಿ. ಮತ್ತೆ ಮುಖ ತೊಳ್ಕೊಂಡಿಲ್ಲ. ಈಗ ಬಂದ ಸ್ಕೂಲಿಂದ ಬೆಳಗ್ಗೆ ತಲೆ ಸ್ನಾನ ಮಾಡಿಸಿ ಹಂಗೆ ಕಳಿಸಿದ್ದೆ. ಹಿಂದೊಂದು ಕ್ಲಿಪ್ ಹಾಕಿ ಈಗ ಹೋಗಿ ಮುಖ ತೊಳ್ಕೊ ಬಟ್ಟೆ ಚೇಂಜ್ ಮಾಡಿ. ಅದಕ್ಕೆ ಒಂದು ಲುಕ್ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ಕೊಂಡೆ ನಾನು. ಯಾವಾಗ? ನಾನು ಹೇಳಿಲ್ವ ಆವಾಗಲೇ ಇರಿಟೇಷನ್ ಆಗುತ್ತೆ ನೈನಾ ಅದು ಚಂತೆನ ಫುಲ್ ಡೇ ಸ್ಕೂಲಲ್ಲಿ ನಿನ್ಗೆ ಆಗುತ್ತಾ ಅಂತ ಕೇಳಿದ್ರು. ಆಗುತ್ತೆ ಅಂದು. ಸರಿ ಆಯ್ತಲ್ವಾ? ಸಮಾಧಾನ ಆಯ್ತಲ್ವಾ ನಿನಗೆ? ಸರಿ ಓಕೆ ಹೋಗಿ ದರ್ಶನ ಮಾಡಿ ಮುಖ ತೊಳ್ಕೊ.